ಅಂದ್ರೆ ಇತ್ತೀಚೆಗೆ ನೋಡಿದಂತಹ ಸಿನಿಮಾಗಳಲ್ಲಿ ಇದು ನನ್ನ ಮೋಸ್ಟ್ ಫೇವ್ರೆಟ್ ಅಂತ ಇದ್ರೆ ಯಾವುದು? ಭೈರತಿ ರಣಗಲ್ಲು. ಆ ವಯಸ್ಸಲ್ಲೂ ಹೆಂಗ್ ಮಾಡಿದಾರೆ ಅಂದ್ರೆ ಭೀಮಾ ನೆಕ್ಸ್ಟು ಭೀಮಾ ಇವಾಗ ನೋಡಿ ನಾನು ಫೈನಲ್ ಲಾಸ್ಟ್ ನೋಡಿರೋದು ಪಿಕ್ಚರು ಭೀಮಾ, ಭೈರತಿ ರಣಗಲ್ಲು, ಎರಡು ಎಕ್ಸ್ಟ್ರಾರ್ಡಿನರಿ ಮೂವಿ. ಎರಡಲ್ಲೂ ವಿಜಯ್ ಸರ್ದು ಡೈರೆಕ್ಷನ್ನು ನೋಡಿ ಹೆಂಗೆ ಮಾಡಿದ್ದಾರೆ ಅಂದರೆ ಇಡೀ ಕರ್ನಾಟಕನೇ ಒಂದು ಅಲ್ಲಾಡಿಸ್ಬಿಟ್ರು, ಆ ಥರ ಮಾಡಿದ್ದಾರೆ. ಭೈರತಿ ರಣಗಲಲ್ಲಿ ಶಿವಣ್ಣ ಆ ಎನರ್ಜೆಟಿಕ್ ಅವ್ರು ನೋಡಿದ್ರೆ ನಮಗೆ ಎನರ್ಜಿ ಬಂದ್ಬಿಡುತ್ತೆ. ಈ ವಯಸ್ಸಲ್ಲಿ ಕೂಡ ಹೆಂಗಿದಾರಲ್ಲಪ್ಪ, ನಾವು ಆ ಥರ ಇರಬೇಕು. ಸೊ ನೀವು ಅವ್ರ ಜೊತೆ ಫಸ್ಟ್ ಮೂವಿ ಟಗರು ಮಾಡಿದಾಗ ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಿದಂಥ ಎಕ್ಸ್ಪೀರಿಯನ್ಸ್ನ ನೀವು ಹೇಳೋದಾದ್ರೆ ಹೇಗಿತ್ತು ಅಂತ? ಮೇಡಮ್, ಅವ್ರ ಜೊತೆಲಿದ್ದರೆ ಮಕ್ಕಳ ಥರ ಆಟ ಆಡ್ತಾನೆ ಇರ್ತಾರೆ, ಏನಾದರೂ ಒಂದು ರೇಗಿಸ್ತಾನೆ ಇರ್ತಾರೆ. ನಾನು ಸೂರ್ಯ ಫ್ಯಾನು, ಸೂರ್ಯ ಕರ್ನಾಟಕ ರಾಜ್ಯ ಅಧ್ಯಕ್ಷ, ನಾನು ಸೂರ್ಯ ಅಭಿಮಾನಿಗಳ ರಾಜ್ಯ ಅಧ್ಯಕ್ಷ. ಹಂಗಾಗಿ ಅವ್ರದ್ದು ಏನೇ ಇದು ಇದ್ರೂ ಕೂಡ ನಾನು ಅವ್ರನ್ನ ಕರೆಸಿ ಮಾತಾಡೋದು. ಶಿವಣ್ಣ ಜೊತೇಲಿ ಎಷ್ಟೋ ಸಲ, ಇವಾಗ ಪುನೀತ್ ಸಾವು ಕೂಡ ನಾನೇ ಕರ್ಕೊಂಡು ಬಂದೆ ಅವ್ರನ್ನ. ಮನೆಗೆ ಬಂದರು, ಸಮಾಧಿಗೆ ಬಂದರು, ಸಮಾಧಿಯಲ್ಲಿ ಕೂಡ ನಿಂತು ಅದ್ರು. ನಾನೇ ಫೋನ್ ಮಾಡಿ ಹೇಳಿದೆ ಫಸ್ಟ್ ಅವ್ರಿಗೆ, ಅಣ್ಣ ಈ ಥರ ಪುನೀತ್ ಅವರು ಸತ್ತೋಗಿದ್ದಾರೆ ಅಣ್ಣ. ಕರೆಕ್ಟಾಗಿ ಕೇಳ್ಕೊಂಡು ಹೇಳಪ್ಪ, ಹಂಗಲ್ಲ ಪಟ ಅಂತ ಹೇಳ್ಬೇಡ, ಕ್ಲೀನಾಗಿ ಪಕ್ಕಾ ವಿಚಾರಣೆ ಮಾಡಿಕೊಂಡು ನನಗೆ ಹೇಳಂದ್ಮೇಲೆ ನಾನು ಅವ್ರದ್ದು ಒಂದು ಫೋಟೋ ಹೊಡೆದಿದ್ರು ಅವ್ರು ಮಲ್ಕೊಂಡಿರೋದು. ಆ ಫೋಟೋ ಅವ್ರಿಗೆ ವಾಟ್ಸಪ್ ಮಾಡಿದೆ. ನೋಡಿ ಆದಮೇಲೆ ತುಂಬ ಬೇಜಾರಾಗಿ ನಾಳೆ ನಾಡ್ದು ಬರ್ತೀನಿ ಅಂತ ಒಂದು 2 ದಿನಲ್ಲೇ ಬಂದು ನೋಡುವಾಗ ಅಲ್ಲಿ ಅದೆಲ್ಲ ಎಲ್ಲ ಮುಗಿದಿರೋವಾಗ ಬಂದು ಇದು ಸಮಾಧಿಗೆ ಬಂದರು, ಮನೆಗೆ ಬಂದರು. ಆವಾಗ ಶಿವಣ್ಣ ಜೊತೇಲಿದ್ದರು, ಶಿವಣ್ಣ ಜೊತೆಲೇ ಬಂದು ಆವಾಗ ನನಗೆ ಇನ್ನೂ ಲಿಂಕ್ ಜಾಸ್ತಿ ಆಯಿತು. ಆವಾಗ ನನ್ನ ಚಿಡಾಯಿಸೋರು, ನೀನು ಸೂರ್ಯ ಥರನೇ ಇದೆಯನಲ್ಲೋ ಹಂಗೆ ಅಂತ ನನ್ನ ರೇಗ್ಸೋರು. ಆ ಥರ ಕಾಮಿಡಿಗಳು ಮಾಡಿಕೊಂಡು ಇವಾಗ ಕೂಡ ಸದ್ಯಕ್ಕೆ ಭೀಮಾ ಪಿಕ್ಚರು ಪ್ರೆಸ್ ಮೀಟಲ್ಲಿ ಕೂಡ ನಾನು ಪಂಚಲ್ಲಿ ಹೋಗುವಾಗ ಹಂಗೆ ಹೇಳಿದ್ರು, ಸೂರ್ಯ ಥರನೇ ಇದೆಯಲ್ಲೋ ಅಂತ. ನಾನು ತಮಾಷೆ ಮಾಡಬೇಡ ಅಂದರೆ ತಮಾಷೆ ಇದು ಅಂದರು. ಹಂಗೆ ಅದರಿಂದ ಒಳ್ಳೆ ಒಳನಾಟ ಚೆನ್ನಾಗಿದೆ ನಮಗೂ ಶಿವಣ್ಣಗೆ. ಓಕೆ, ಇನ್ನು ದುನಿಯಾ ವಿಜಯ್ ಅವರ ಜೊತೆ ಇರೋ ಎಕ್ಸ್ಪೀರಿಯನ್ಸ್ ಅದನ್ನು ಹೇಳೋದಾದ್ರೆ? ಅವರು ನಮ್ಮ ಗುರುಗಳು, ಸಿನಿಮಾ ರಂಗದ ಗುರುಗಳು ಯಾರಂದರೆ ನಮ್ಮ ವಿಜಯ್ ಸರೆ. ಅವರು ಮನಸ್ಸು ಮಾಡಿ ನಮಗೆ ಇಷ್ಟೊಟ್ಟು ಕ್ಯಾರೆಕ್ಟರ್ ಕೊಟ್ಟು ಈ ಜಾಲಿ ಅನ್ನೋ ಒಂದು ಡೈಲಾಗು ಇಡೀ ಕರ್ನಾಟಕ ಇಲ್ಲ ಮೇಡಮ್, ಮಹಾರಾಷ್ಟ್ರಲ್ಲಿ ಒಂಟೆ ಓಡಿಸೋನು ಹೇಳ್ತಾನೆ ಜಾಲಿ ಅಂತ. ಮಹಾರಾಷ್ಟ್ರಲ್ಲಿ, ಗೋವಾದಲ್ಲಿ ಟೂರಿಸ್ಟ್ ಹೋಗ್ತಾರಲ್ಲ ಅವ್ರು ಹೇಳ್ತಾರೆ ಜಾಲಿ ಅಂತ. ಡೆಲ್ಲಿಯಲ್ಲಿ ಟ್ರೈನಲ್ಲಿ ಹೋಗ್ತಾರಾಗ ಒಬ್ಬ ನಮ್ಮ ಫ್ರೆಂಡ್ ಹೋಗ್ತಾನೆ, ಅವ್ನು ಹೇಳ್ತಾನೆ ಫೋನ್ ಮಾಡಿ, ಡೆಲ್ಲಿಯಲ್ಲಿ ನಿನ್ನ ಜಾಲಿ ಅಂತ ಹೇಳ್ತಾ ಇದ್ದಾರಪ್ಪ ಅಂತ. ಒಂದು ಏನು ಯಾವುದೋ ಒಂದು ಫಾರಿನಲ್ಲಿ ಒಂದು ಫ್ಯಾಮಿಲಿ ಮದುವೆ ಆಗ್ತಾಯಿದೆ, ಆ ಫಾರಿನ್ ಅವ್ರು ಹೇಳ್ತಾ ಇದ್ದಾರೆ ಜಾಲಿ ಎಲ್ಲ ಜಾಲಿ ಅಂತ. ಆ ಮಟ್ಟಕ್ಕೆ ತಗೊಂಡು ಬಂದುಬಿಟ್ಟವ್ರು ಅವರು, ಯಾರು ನಮ್ಮ ವಿಜಯ್ ಸರ್. ಅವ್ರನ್ನ ಅಷ್ಟು ಈಜಾಗಿ ಹೆಂಗೆ ಮರೆಯೋಕ್ಕಾಗದ ಮೇಡಮ್? ಅವರೇ ನಮ್ಮ ಗುರುಗಳು, ಸಿನಿಮಾ ರಂಗದ ಗುರುಗಳು ಯಾರಂದರೆ ಅವರೇ. ಅಂಡ್ ಶೂಟಿಂಗ್ ಸೆಟ್ಟಲ್ಲಿ ಅವರು ಯಾವ ರೀತಿ ಇರ್ತಾ ಇದ್ರು ನಿಮ್ಮ ಜೊತೆ ಇರಬಹುದು, ಹಾಗೆ ಬೇರೆ ಆರ್ಟಿಸ್ಟ್ಗಳ ಜೊತೆ ಎಲ್ಲಾನು ಅಂತ? ಸಿನಿಮಾ ಅದು ಏನು ಅಂದರೆ ಸ್ಪಾಟಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗೋವರೆಗೂ ಕ್ಲೋಸಾಗಿ ಫ್ರೆಂಡ್ಸ್ ಥರ ಇರ್ತಾರೆ. ಶುರುವಾಗಿದ್ದ ತಕ್ಷಣ ಅವರಲ್ಲಿ ಒಂದು ಟರ್ರ್ ಆಗಿಬಿಡ್ತಾರೆ. ಅವ್ರು ಏನು ಕೇಳ್ತಾರೋ ಅದನ್ನು ಅಲ್ಲಿ ಮಾಡಿಬಿಡ್ಬೇಕು. ಒಂದು ಡಿಸ್ಟರ್ಬ್ ಆದರೂ ಸಡನ್ ಅಂತ ರೈಸ್ ಆಗಿಬಿಡ್ತಾರೆ. ಆ ಥರ ಕೆಲಸ ಮಾಡೋದ್ರಿಂದ ಮೇಡಮ್ ಪಿಕ್ಚರ್ ಹಿಟ್ಗಳಾಗೋದು. ನೋಡಿ ಇವಾಗ ಸಲಗ ಎಷ್ಟು ದೊಡ್ಡ ಹಿಟ್ಟಾಯಿತು, ಭೀಮಾ ಎಷ್ಟು ದೊಡ್ಡ. ಯಾಕಂದರೆ ಅವರು ಮಾಡೋವಂಥ ಕೆಲಸ ನೀಟಾಗಿರಬೇಕು. ಒಂದು ಸೀನು ಚಿಕ್ಕದಾಗ ಅವ್ರಿಗೆ ಡಿಸ್ಟರ್ಬೆನ್ಸ್ ಆದರೆ ಕೂಡ ಬಿಡೋದಿಲ್ಲ ಅವರು, ನಮ್ಮನ್ನ ಬೈಯೋದಿಲ್ಲ. ಅದೇ ಥರ ಆರ್ಟಿಸ್ಟ್ನ ಬೈಯೋದಿಲ್ಲ. ನಾನು ತಪ್ಪು ಮಾಡಿದೆ ಅಂದರೆ ಕೂಡ ಕ್ಲಿಯರಾಗಿ ಹೇಳ್ತಾರೆ, ಹಿಂಗೆ ಭಯ ಪಡಬೇಡ, ನಿಧಾನವಾಗಿ ಮಾಡು. ನೀನು ಫಸ್ಟು ಭಯಪಟ್ಟು ಮಾಡಿದೆ ನೋಡು, ಅದನ್ನು ಮರ್ತ್ಬಿಡು. ಇವಾಗ ನಾನು ಮಾಡ್ತೀನಿ ನೋಡಿ, ನಾನು ನೋಡಿಕೊಂಡೇ ಮಾಡು ಅಂತ ಅವ್ರು ಮಾಡಿ ತೋರಿಸೋರು. ಆ ಥರ ಮಾಡಿರೋದ್ರಿಂದನೇ ಆ ಪಿಕ್ಚರ್ ಅಷ್ಟು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57,
ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.